ಈಗ ನೀವು ಯಾರಿಗೆ ಈ ಮೆಸೇಜ್ ಕೊಡೋದು ನೀವು ಅವಾಗ 6 ತಿಂಗಳಿಗೆ 5 ತಿಂಗಳಿಗೆ ಸಿದ್ದರಾಮಯ್ಯ ನಮ್ ಸಿಎಂ ಸಿದ್ದರಾಮಯ್ಯ ನಮ್ ಸಿಎಂ ಅಂತ ಹೇಳಿ ನಿಮ್ ಕಾರ್ಯಕರ್ತರಿಗೆ ಹೇಳ್ಕೊತೀರಾ ಇಲ್ಲ ಶಾಸಕರಿಗೆ ಮತ್ತೆ ಕನ್ಫರ್ಮ್ ಮಾಡ್ತೀರಾ? ಬಿಜೆಪಿ ಅವರಿಗೆ ಕೆಲವು ಟೈಮ್ ಬಿಜೆಪಿ ಬಣಗಳಿಗೆ ಎಚ್ಚರಿಕೆ ಕೊಡ್ತಿರ್ತೀರಾ? ಬಿಜೆಪಿ ಒಂದು ಕ್ಲೂ ಕೊಡ್ತಾ ಇದ್ರು. ಅಶೋಕ್ ಅವ್ರು ಏನಂತ ಹೇಳಿದ್ರೆ, ಈಗ ನಾವು 141 ಸ್ಥಾನ ಗೆದ್ದಿದ್ದು, ಅದು 240 ಗೆದ್ದಿದ್ದಾರೆ. ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಒಳಕಾಗಿರ್ಬೋದು. ಸೊ ಏನು ಅಂತ ಹೇಳಿದ್ರೆ ಅವ್ರಿಗೆ ಏನು ಫುಲ್ ಮೆಜಾರಿಟಿ ಇಲ್ಲ, ಹಾಗಾಗಿ ಸರ್ಕಾರ ಬೀಳುವ ಒಂದು ಮುನ್ಸೂಚನೆ ಇಂಡೈರೆಕ್ಟ್ ಆಗಿ ಇವರು ಕೊಟ್ಟಂತೆ ಕಾಣ್ತಾ ಇದೆ. ಅಶೋಕ್ ಅವರು ನಮ್ಮ ಸರ್ಕಾರ ಬದಲಾಗ್ಬಿಡ್ತದೆ. ನಮ್ಮ ಸರ್ಕಾರ ಅಲ್ಲ, ಸುಭದ್ರವಾಗಿದೆ. ಕೇಂದ್ರ ಸರ್ಕಾರ ಏನು ಲೆಫ್ಟ್ ರೈಟ್ ಆಂಧ್ರ ಬಾಬು ಮತ್ತೆ ಬಿಹಾರ ಬಾಬುಗಳಿದಾರಲ್ಲ, 2 ಕ್ಲಚಸ್ಗಳು, ಒಂದು ಕ್ಲಚಸ್ ಬಿದ್ದೋದ್ರು ಈಗ ಎಲೆಕ್ಷನ್ ನಡೀತದೆ. ಒಂದು ಕ್ಲಚಸ್ ಏನಾದ್ರು ಸೋತ್ರಲ್ಲಿ ಇಮಿಡಿಯೇಟ್ ಆಗಿ ಸರ್ಕಾರ ಬೀಳುವ ಸಾಧ್ಯತೆ ಇದೆ. ಹಾಗಾಗಿ ಇಂಡೈರೆಕ್ಟ್ ಆಗಿ ಅಶೋಕ್ ಅವರು ಹೇಳ್ತಾ ಇದಾರೆ ಮೋದಿ ಅವರು ಚೇಂಜ್ ಆಗ್ತಾರೆ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಕೇಂದ್ರ ಸರ್ಕಾರ ಬದಲಾಗ್ತದೆ. ಈ ತರ ಇದೆಯಾ, ಈ ತರನು ಇದೆಯಾ, ಸಾಧ್ಯ ಇದೆಯಾ ಅಂದ್ರೆ ಅವ್ರು ಹೇಳೋದೇನಂದ್ರೆ, ಅಲ್ಲ ರೀ 140 ಸೀಟ್ಗಿಂತ ನಾವು ಗೆದ್ಕೊಂಡಿದೀವಿ, ನಾವು ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಾರಲ್ಲ. ಕೇಂದ್ರದಲ್ಲಿರೋದೇ ಮೈತ್ರಿ ಸರ್ಕಾರ. ಅಲ್ಲಿ ಯಾರಾದರೂ ಒಬ್ರು ಜೋರಾಗಿ ಕೆಮ್ಮಿದ್ರೆ ಸರ್ಕಾರ ಬಿದ್ದೋಗೋ ಸ್ಥಿತಿಲಿ ಅಲ್ಲಿದೆ. ಆ ಸರ್ಕಾರ ಬಿಟ್ಬಿಟ್ಟು ಸುತ್ತಿ ಬಳಸಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆನೇ ಮಾತಾಡ್ತಾರಲ್ಲ, ಯಾಕೆ ಅಂತ. ರಮಾಕಾಂತ್, ಕರ್ನಾಟಕದಲ್ಲಿ ಬಿಜೆಪಿ ಅವ್ರನ್ನ ಬಿಟ್ಬಿಡಿ, ಕಾಂಗ್ರೆಸ್ ಅವ್ರ ಬಗ್ಗೆನೇ ಮಾತಾಡೋಣ. ದಿನಾ ಬೆಳಗ್ಗೆ ಇದ್ರೆ ಕೆಮ್ತಾ ಇರೋದು ಯಾರು? ಒಂದ್ ಕಡೆ ಪರಮೇಶ್ವರ್ ಕೆಮ್ತಾರೆ, ನಾನು ದಲಿತ ಮುಖ್ಯಮಂತ್ರಿ ಆಗ್ಬೋದು ಯಾರಾಗ ಗೊತ್ತು ಅಂತ. ಇನ್ನೊಂದ್ ಕಡೆ KN ರಾಜಣ್ಣ ಕೆಮ್ಮಿದ್ರು, 3 ಜನ DCM ಆಗ್ಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಕೆಮ್ಮಿದ್ರು, ಏನಂತ, ನಾನು CM ಆಗ್ಬೋದು ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ನೀವೇ ಹೇಳಿದ್ರು ದೊಡ್ಡ ಪಟ್ಟಿ, HC ಬಾಲಕೃಷ್ಣ ಅವ್ರೇನ್ ಬಿಜೆಪಿ ಅವರ, ಕಾಂಗ್ರೆಸ್ ಅವ್ರ ತಾನೆ, ಅವರು ಕೆಮ್ತಾ ಇದಾರೆ DK CM ಆಗ್ಬೇಕು ಅಂತ. ಶಿವಗಂಗಾ ಬಸವರಾಜ್ ಅಂತೂ 2 ವರ್ಷದಿಂದ ಕೆಮ್ತಾನೇ ಇದಾರೆ, ಪಾಪ ಕೆಮ್ಮೆ ಹೋಗಿಲ್ಲ ಅವ್ರಿಗೆ, DK CM ಆಗ್ಬೇಕು ಅಂತ. ರಂಗನಾಥ್ ಅಂತೂ ಬಿಡಿ, ಅವ್ರದೇ ಫ್ಯಾಮಿಲಿ ಕೆಮ್ಲೇಬೇಕು, ಕೆಮ್ತಾನೆ ಇದ್ದಾರೆ, DK CM ಆಗ್ಬೇಕು ಅಂತ ಹೇಳ್ಬಿಟ್ಟು. ಇದ್ರ ಮಧ್ಯೆ ಸಿದ್ದರಾಮಯ್ಯನ ಆಪ್ತ ಬಳಗ ಅಂತ ಗುರುತಿಸ್ಕೊಂಡಿದ್ದಂತ BR ಪಾಟೀಲೇ ಕೆಮ್ಮಿದ್ರು ನಿನ್ನೆ, ಏನಂತ, ಲ್ಯಾಟ್ರಲ್ CM ಆಗಿರೋದು ಅಂತ ಹೇಳ್ಬಿಟ್ಟು. ತಿರ್ಗಿ ಅವ್ರ ಆಪ್ತ ಒಳಗ ಅನ್ಕೊಂಡವ್ರೆ ಅವ್ರ ಮೇಲೆ ಸ್ಕ್ಯಾಮ್ ಗಳು ಏನೇನಾಯ್ತು ಅಂತ ಹೇಳಿ ನಮಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ಫೋನ್ ಅಲ್ಲಿ ಈಗ ಏನಾಗುತ್ತೆ ಮೋಹನ್, ಈಗ ನೀವು ಫೋನ್ ಅಲ್ಲಿ ಯಾರ ಹತ್ರ ಮಾತಾಡ್ತಿರ್ತೀರಿ ಆಪ್ತವಾಗಿ, ನಿಮ್ ಹಳೆ ಫ್ರೆಂಡು, ಸಿದ್ದರಾಮಯ್ಯ ನಾನೇ ಕಣಯ್ಯ ಕರ್ಕೊಂಡು ಹೋಗಿದ್ದು ಸೋನಿಯಾ ಗಾಂಧಿ ಅವರ ಹತ್ರದಲ್ಲಿ, ಲಾಟ್ರಿಲಿ ಲಕ್ಕಿ CM ಆಗ್ಬಿಟ್ರು ಅಂತ ಹೇಳಿದ್ದಾಗ ಅದನ್ನ ಈ ತರ ನೀವು ವಿಶ್ವವ್ಯಾಪಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ನನ್ನ ಆತ್ಮೀಯವಾಗಿರ್ತಕ್ಕಂಥ ನನ್ನ ಲೋಕಾಭಿರಾಮವಾಗಿ ನಾನು ಮಾತಾಡ್ತಿದ್ದಂಥ ಮಾತು ಹೋಗಿದ್ ನಿಜ, ಸೋನಿಯಾ ಗಾಂಧಿ ಇದ್ದಿದ್ದು ನಿಜ, ಭೇಟಿ ಆದ್ರೆ ನನ್ನ ಪಕ್ಕದಲ್ಲಿ ಇದ್ದಿದ್ದು ನಿಜ ಅಂತ ಅವ್ರು ಹೇಳಿದ್ದು. ಸ್ಪಷ್ಟೀಕರಣ ಕೊಟ್ಟಿರೋದಕ್ಕೆ ರಮಾಕಾಂತ್ ಅವ್ರು ಸ್ಪಷ್ಟೀಕರಣ ಅವತ್ತಿಂದ ಕೊಡ್ತಾ ಇದ್ದಾರೆ. ಸಮಯ ಮ್ಯಾಟರ್ಸ್. ನಿಮ್ಗೆ ಯಾವ ಸಮಯದಲ್ಲಿ ಮಾತಾಡಿರೋದು ಅವರು? ಇದೇ ಸಿದ್ದರಾಮಯ್ಯನವ್ರ ಮೇಲೆ ಅಲಿಗೇಷನ್ ಮಾಡಿ ಹೌಸಿಂಗ್ ಡೆವಲಪ್ಮೆಂಟ್ ಸ್ಕ್ಯಾಮ್ ನಲ್ಲಿ ನನ್ನ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಮನೆಗಳು, ದುಡ್ಡು ಕೊಟ್ಟವ್ರಿಗೆ ಮಾತ್ರ, ಅಂದ್ರೆ ಮನಿ ಕೊಟ್ಟವ್ರಿಗೆ ಮಾತ್ರ ಮನೆ ಅಂತೆಲ್ಲ ಹೇಳಿ ಅವ್ರ ಮೇಲೆ ಅಲಿಗೇಷನ್ ಬಂದಾಗ ಅವ್ರೋಗಿ ಸುರ್ಜೇವಾಲಾ ಮುಂದೆ ಅದನ್ನ ಹೇಳಿದಾಗ ಆ ಸಮಯದಲ್ಲಿ ಹೇಳಿರೋ ಮಾತಿದು. ನೀವ್ ಯಾವ್ದೋ ನಾರ್ಮಲ್ ಟೈಮ್ ಅಲ್ಲಿ ಲಾಟ್ರಿಯಿಂದ ಹೊಡೆದ್ರು ಅಂತ ಹೇಳಿದ್ರೆ ಎಗ್ರಿ ವಿತ್ ಯು. ನೀವು ಅಲ್ಲಿ ಅಲಿಗೇಷನ್ ಬಂದಾಗ ನಿಮ್ ಮೇಲೆ ನಿಮ್ ಕರೆದವ್ರು ಮಾತಾಡ್ಸ್ತಾ ಇರ್ಬೇಕಾರೆ, ನಿಮ್ಮ ಆಪ್ತಲೋಯದಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಏನಾದ್ರು ಇರ್ಲೇಬೇಕು. ನಾನ್ ಹೆಂಗ್ ನೋಡ್ತೀನಿ ಗೊತ್ತಾ ರಮಾಕಾಂತ್ ಇದನ್ನ, ಇಟ್ ಈಸ್ ನಥಿಂಗ್ ಬಟ್ ಗ್ಯಾಂಗ್ ವಾರ್. ಆಯ್ತಲ್ಲ, ಇಲ್ಲಿ ಹೆಂಗೆ ಅಂದ್ರೆ DK ಶಿವಕುಮಾರ್ ಭೂಗತಲೋಕದ ಭಾಷೆ ಅಲ್ಲ, ಅದೇ ನಡೀತಿರೋದು ಇಲ್ಲಿ, ಅದೇ ನಡೀತಿರೋದು. ಇಟ್ಸ್ ನಥಿಂಗ್ ಬಟ್ ಗ್ಯಾಂಗ್ ವಾರ್ ಇಲ್ಲಿ. DK ಶಿವಕುಮಾರ್ ಒಂದ್ ಗ್ಯಾಂಗು, ಸಿದ್ದರಾಮಯ್ಯನವ್ರದ್ದು ಒಂದ್ ಗ್ಯಾಂಗು, ಜಮೀರ್ ಅಹಮದ್ ಖಾನ್ದು ಒಂದ್ ಗ್ಯಾಂಗು, ತಿರ್ಗಾ ಪರಮೇಶ್ವರ್ ಅವ್ರದ್ದು ಒಂದ್ ಗ್ಯಾಂಗು, ಸತೀಶ್ ಜಾರಕಿಹೊಳಿ ಅವ್ರ ಗ್ಯಾಂಗು. ಆಯ್ತಾ, ಸೊ ಎಲ್ಲಾ ಗ್ಯಾಂಗುನು ಆ ಪಟ್ಟಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಆಯ್ತಾ, ಸುರ್ಜೇವಾಲಾ ಬರ್ತಾರೆ, ಯಾವ ಗ್ಯಾಂಗು ಜಾಸ್ತಿ ಕಪ್ಪ ಕೊಡುತ್ತ ಮೇಲ್ಗಡೆ ಕೂತಿರೋರ್ಗೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ, ಆ ಗ್ಯಾಂಗ್ಗೆ ಕರ್ಕೊಂಡ್ ಬಂದು ಪಟ್ಟದಲ್ಲಿ ಕೂಡಿಸುವಂತ ಸನ್ನಿವೇಶ ಕಾಣಿಸಿದೆ ನನಗೆ ಲಿಟ್ರಲಿ. ಇದು ಗ್ಯಾಂಗ್ ವಾರ್ ಅಲ್ದ್ರೆ ಮತ್ತಿನೇನು ಕಾಣಿಸ್ತಾನೆ ಇಲ್ಲ ಇದ್ರಲ್ಲಿ. ನೀವು ನೋಡಿ, ಅವರವರೇ ಸಿದ್ದರಾಮಯ್ಯನವರು ಹೇಳಿದ್ರು ಅಶೋಕ್ ಏನು ಹೈಕಮಾಂಡ್ ನಮ್ಗೆ, ವಿಜೇಂದ್ರ ನಮ್ಗೆ ಹೈಕಮಾಂಡ ಅಂತ. ಅಲ್ಲಪ್ಪ, ಅಶೋಕ್ ವಿಜೇಂದ್ರ ಅವರು ಬಿಜೆಪಿ ಅವರು ನಮ್ಮ ಪಕ್ಷದವರು, ನಿಮ್ ಪಕ್ಷದವ್ರ ಬಗ್ಗೆ ಮಾತಾಡ್ರಿ. ಆಯ್ತಾ, ಪರಮೇಶ್ವರ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಅವರು CM ಆಗ್ಬೇಕು ಅಂತ ಆಕಾಂಕ್ಷೆ ತೋರಿಸ್ಕೊಂಡಿರಲ್ಲ ಅವರು. ಬಾಲಕೃಷ್ಣನ್ ಬಗ್ಗೆ ಮಾತಾಡಿ, ಹಾಗಾದ್ರೆ ಶಿವಗಂಗಾ ಬಸವರಾಜ್ ಬಗ್ಗೆ ಮಾತಾಡಿ, ನೀವು ಇಕ್ಬಾಲ್ ಹುಸೇನ್ ಬಗ್ಗೆ ಮಾತಾಡಿ, DK ಶಿವಕುಮಾರ್ ಮಾತಾಡ್ತಾರೆ, ಯಾಕೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇಲ್ಲ? ಹಾಗಾದ್ರೆ ಇಕ್ಬಾಲ್ ಬಾಯಿ ಮುಚ್ಕೊಂಡಿರ, ನಾನು 5 ವರ್ಷ CM ಅಂತ ಹೇಳಿ ನೋಡೋಣ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವರು. ಸುಭಾಷ್ ಸರ್, ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ, ಈ ದಸರಾ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಆಗ್ಬಾರ್ದಾ ಅಂತ ಹೇಳಿ ಯಾರು ಡಿಸೈಡ್ ಮಾಡ್ಬೇಕು ನಮ್ಮ ಕರ್ನಾಟಕದಲ್ಲಿ ಅಂತ? ಈ ಡಿಸೆಂಬರ್ 31 ಆದ್ಮೇಲೆ ಈ ಸರ್ಕಾರ ಇರುತ್ತೋ ಇರಲ್ವೋ, ಅಥವಾ ಈ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಇರುತ್ತೋ ಇರಲ್ವೋ, ಇದನ್ನ ಡಿಸೈಡ್ ಮಾಡೋದು ಯಾರು? BJP ಅವರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ಯಾ, ಜನಗಳು ವೋಟ್ ಹಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ಯಾ? ಕಾರಜೋಳರು ಒಂಥರ ಮಾತಾಡ್ತಾರೆ, ಈ ಕಡೆ ವಿಜೇಂದ್ರ ಒಂದ್ ಕಡೆ ಮಾತಾಡ್ತಾರೆ, ಈ ಕಡೆ ಬೇರೆ ಬೇರೆ ಲೀಡರ್ ಅಶೋಕ್ ಒಂಥರ ಮಾತಾಡ್ತಾರೆ. ಯಾರು ಡಿಸೈಡ್ ಮಾಡಬೇಕು ಈ ಸರ್ಕಾರವನ್ನ? ಅದು ಪೂರ್ಣ ಬಹುಮತ ಇರೋ ಸರ್ಕಾರ ಇದು. ರಮಾಕಾಂತ್, ಕಾಂಗ್ರೆಸ್ ಶಾಸಕರು ಮತ್ತು ಅವರ ಪಕ್ಷದ ಹೈಕಮಾಂಡ್ ಅವರೇ ನಿರ್ಧಾರ ಮಾಡಬೇಕು. ಅದನ್ನ ಬಿಟ್ಟು ಬೇರೆಯವರು, ಹೊರಗಡೆ ಅವರು ವಿರೋಧ ಪಕ್ಷವಾಗಿ ಬಿಜೆಪಿ ಅವರು ಏನ್ ಮಾಡ್ಬೇಕು ಅದನ್ನ ಅವ್ರು ಮಾತಾಡ್ತಾ ಇದಾರೆ. ಅದು ಅವ್ರು ಯಾರು ಕೂಡ ಏನು ನಿರ್ಧಾರ ಮಾಡುವಂತವ್ರಲ್ಲ, ಅದಂತೂ ಸತ್ಯ. ಆದ್ರೆ ಈಗ
ರಣದೀಪ್ ಸುರ್ಜೇವಾಲಾ ಅವರು ಮಾತಾಡ್ತಾ ಇರುವಂತಹ ವಿಚಾರ ಇರ್ಬೋದು, ಸಿದ್ದರಾಮಯ್ಯನವರು ಮಾತಾಡ್ತಾ ಇರುವಂತಹ ವಿಚಾರ ಇರ್ಬೋದು, DK ಶಿವಕುಮಾರ್ ಅಥವಾ ಈಗ ಈ ಡಿಸ್ಕಷನ್ ಅಲ್ಲಿ ಕೂತಿರುವಂತ ಅವರ ಪಾರ್ಟಿಯ ವಕ್ತಾರ ರಘು ಅವರು ಇರ್ಬೋದು, ಇವ್ರು ಯಾರೇ ಏನೇ ಹೇಳಿದ್ರು ಕೂಡ ಬೆಂಕಿ ಇರ್ಲಾರ್ದೆ ಹೊಗೆ ಆಡೋದಿಲ್ಲ ಅನ್ನೋದಂತೂ ಸತ್ಯ. ಓಕೆ. ಆಮೇಲೆ DK ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆಯನ್ನ ಗಮನಿಸಬೇಕು. ವಾಟ್ ಆಪ್ಷನ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಕರೆಕ್ಟ್. ಐ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಹಿಮ್ ಅಂದ್ರೆ ಅವ್ರೇನೋ ಬಹಳ ಖುಷಿಯಿಂದ ಅವರನ್ನ ಒಪ್ಕೊಂಡು ನಾನು ಅವರ ನೇತೃತ್ವದೊಳಗಡೆ 5 ವರ್ಷ ಸರ್ಕಾರ ನಡೆಯುತ್ತೆ, ನಾನು ಅವ್ರ ಬೆಂಬಲವಾಗಿರ್ತೇನೆ ಅಂತ ಹೇಳಿಲ್ಲ. ಅಭಾವ ವೈರಾಗ್ಯ ಕೇಳ್ತಾ ಇದಾರೆ, ನನಗೇನು ಬೇರೆ ದಾರಿ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ದಾರಿ ಇದ್ರೆ ಆ ದಾರಿ ಒಳಗಡೆ ಹೋಗ್ಲಿಕ್ಕೂ ಕೂಡ DK ಶಿವಕುಮಾರ್ ಅವರು ರೆಡಿ ಇದ್ದಾರೆ. ಆದ್ರೆ ಸದ್ಯಕ್ಕೆ ಅವರು ಒಂದು ಏನೋ ಚರ್ಚೆ ಆಗ್ಲಿ, ಯಾವುದು ಕೂಡ ಬಹಳ ಸ್ಮೂತ್ ಆಗಿ ನಡೀತಾ ಇದೆ, DK ಶಿವಕುಮಾರ್ ಅವ್ರ ಪರವಾಗಿ ಯಾರು ಶಾಸಕರು ಮಾತಾಡ್ತಾನೆ ಇಲ್ಲ ಅಂತನ್ನುವ ಒಂದು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಪ್ರಯತ್ನವನ್ನ ಏನೋ ಮಾಡಿ ನೋಡಿದ್ರು. ಮಾಡಿದ ನಂತರ ಕೆಲವು ಶಾಸಕರುಗಳು ಮಾತಾಡಿದ್ರು. ಸಿದ್ದರಾಮಯ್ಯನವರ ಬಗ್ಗೆ ಅಸಮಾಧಾನ ಇರುವಂತ ಸಿದ್ದರಾಮಯ್ಯನವರ ಪರವಾದಂತ ಶಾಸಕರು ಕೂಡ ಅದರೊಳಗಡೆ ಇದ್ದಾರೆ. ಕಾರಣ ಏನು ಅಂತಂದ್ರೆ 142 ಜನ ಕಾಂಗ್ರೆಸ್ನ MLA-ಗಳಿದ್ದಾರೆ. ಎಲ್ಲರಿಗೂ ಅವ್ರಿಗೆ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಮಂತ್ರಿ ಆಗ್ಬೇಕು ಅನ್ನೋ ಆಕಾಂಕ್ಷೆ ಇರೋರು ಬಹಳ ಜನ ಇದ್ದಾರೆ, ಸೀನಿಯರ್ಗಳಿದ್ದಾರೆ, ಪಾಪ ಎಲಿಜಿಬಲ್ ಇದ್ದಾರೆ, ಕೇಪಬಲ್ ಇದ್ದಾರೆ, ಅವ್ರಿಗೆ ಸಿಗ್ಲೇಬೇಕಾದ ಅರ್ಹರು ಇದ್ದಾರೆ, ಆದ್ರೆ ಅವ್ರಿಗೆ ಸಿಕ್ಕಿಲ್ಲ. ಹೀಗಾಗಿ ಈಗ ಇನ್ನೂ 2.5 ವರ್ಷನೂ ಕೂಡ ಹಿಂಗೆ ಹೋಗ್ಬಿಡ್ತು ಎಲ್ಲ ಸ್ಮೂತ್ ಆಗಿ ಅಂದ್ರೆ ನಮ್ಗೆ ಅಧಿಕಾರ ತಪ್ಪ ಹೋಗ್ಬಿಡತ್ತೆ. ಅವು ಬೇರೆ ಬೇರೆ ಅವ್ರದೇ ಆದಂತ ಕಾರಣಗಳು, ವಯಸ್ಸು, ಮತ್ತೊಂದು ಇನ್ನೊಂದು ಅಂತ, ಮುಂದೆ ನಮ್ಗೆ ಅವಕಾಶ ಸಿಗೋದಿಲ್ಲ ಅಂತ ಅವರು ಕೂಡ ಇದೇ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ಅವಾಗ ಇದು ಸ್ವಲ್ಪ ಜಾಸ್ತಿ ಆಯ್ತು. ಅವಾಗ ಪಾರ್ಟಿಯ ಹೈಕಮಾಂಡ್ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಬಂದು ಇವ್ರನ್ನೆಲ್ಲರನ್ನು ಮಾತಾಡಿಸಿ ಎಲ್ಲರನ್ನು ಸಮಾಧಾನ ಮಾಡಿ ಹೇಳಿದ ನಂತರ ಈಗ ಇವರು ನನಗೇನು ಬೇರೆ ದಾರಿ ಇಲ್ಲ ಅಂತ ಇವರು 5 ವರ್ಷ ನಾನೇ ಇರ್ತೇನೆ ಅಂತ ಅವರು ಲೀಡರ್ಶಿಪ್ ಒಳಗಡೆ ಚೇಂಜ್ ಇಲ್ಲ ಅಂತ ಸುರ್ಜೇವಾಲಾ ಇವರೆಲ್ಲ ಹೇಳ್ತಾ ಇದ್ದಾರೆ. ಅದರರ್ಥ ಎಲ್ಲವೂ ಸಾಲ್ವ್ ಆಗಿದೆ ಅಂತಲ್ಲ. ಡೆಫಿನೆಟ್ಲಿ ಬೆಂಕಿ ಇದೆ, ಅದಕ್ಕೆ ಅದು ಹೊಗೆ ಆಡ್ತಾ ಇದೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ.